ಹಲೋ, ಗುಡ್ ಆಫ್ಟರ್ನೂನ್. ಈಗ ಬೆಳಿಗ್ಗೆ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೇನೆ KP ಪದ್ಧತಿಯ ಪ್ರಕಾರ. ಅದನ್ನು ಕಾರಣಾಂತರದಿಂದ ಅದನ್ನು ಡಿಲೀಟ್ ಮಾಡಿದ್ದೇನೆ. ಅದನ್ನು ರಿವೈಸ್ ಮಾಡಿ ಇವಾಗ ಹಾಕ್ತಾ ಇದ್ದೀನಿ. ಓಕೆ, ಈಗ ನಿಮಗೆ ಒಂದು ಡೇಟ್ ಆಫ್ ಬರ್ತು, ಟೈಮ್ ಆಫ್ ಬರ್ತು, ಪ್ಲೇಸ್ ಆಫ್ ಬರ್ತು ಕೊಟ್ಟಿರ್ತಾರೆ ಅಂತ ಇಟ್ಕೊಳ್ಳಿ. ಅದನ್ನು ಮೊದಲಿಗೆ ನೀವು ಈ ಜಗನ್ನಾಥ್ ಹೋರಾದಲ್ಲಿ ಹಾಕ್ಕೊಳ್ಳಿ. ಸೊ ಅದು ಈ ರೀತಿ ಇದೆ. ನಿಮಗೆ ಒಂದು ಭಾವಕುಂಡಲಿ ಬೇಕಾದರೆ ಇಲ್ಲಿ ಬರ್ತದೆ. ಓಕೆ, ಎಲ್ಲ ಭಾವಕುಂಡಲಿಯಲ್ಲಿ ನೋಡಿ 4 ಗ್ರಹಗಳು ಲಾಭಸ್ಥಾನಕ್ಕೆ ಹೊರಟೋಗಿದ್ದೇವೆ. ನೀವು ಇದನ್ನು ನೋಡಿಯೇ ಹೇಳ್ಬೋದು. ಓಕೆ, ಈಗ ಬೇಸಿಕ್ಸಲ್ಲಿ ನೋಡಿ ಏನಾಗಿದೆ. ಕಟಕದಲ್ಲಿ 4 ಗ್ರಹಗಳು, ಅಂದರೆ ವ್ಯಯಸ್ಥಾನದಲ್ಲಿ ಗ್ರಹಗಳು ರಾಶಿ ಕುಂಡಲಿಯಲ್ಲಿ. ಇದನ್ನು ಏನು ಮಾಡಬೇಕಂದ್ರೆ, ನೀವು ಯಾವುದೇ ಒಂದು ಸಾಫ್ಟ್ವೇರಲ್ಲಿ, ಈಗ ನಾನು KP ನ್ಯೂ ಆಸ್ಟ್ರೋವನ್ನು ನಿಮಗೆ ತೋರಿಸ್ತೇನೆ. ಓಕೆ, KP ನ್ಯೂ ಆಸ್ಟ್ರೋ, ಇಟ್ ಈಸ್ ಅವೈಲೇಬಲ್ ಫ್ರೀ ಆಫ್ ಕಾಸ್ಟ್. ಓಕೆ, ಇಲ್ಲಿ ನೀವು ಏನಾದರೂ ಒಂದು ಹೆಸರು ಹಾಕಿ. ಆಮೇಲೆ ಡೇಟ್ ಆಫ್ ಬರ್ತನ್ನು ಇಲ್ಲಿ ಕೊಟ್ಟ ಇದರಲ್ಲಿ ಹಾಕಿ. ಟೈಮ್ ಆಫ್ ಬರ್ತನ್ನು ಇಲ್ಲಿ ಹಾಕಿ. ಒಂದು ತಿಳ್ಕೊಳ್ಳಿ, ಟೈಮ್ ಆಫ್ ಬರ್ತ್ ಹಿಂದಿನವರು ಕೊಟ್ಟದ್ದು ಬರ್ತ್ ರೆಕ್ಟಿಫಿಕೇಷನ್ ಬೇಕೇ ಬೇಕು. ಇಲ್ಲಾಂದರೆ, ಯಾಕಂದರೆ ಆವಾಗ ಚಂದ್ರ ಈ ಕಡೆ ಮೇಲ್ಗಡೆ ಬಂದ ಲೆಕ್ಕ, ಕೆಲವರು ನಕ್ಷತ್ರ ಗ್ರಹಗಳು ಅದನ್ನೆಲ್ಲ ನೋಡ್ತಾರೆ. ಸುಮಾರು ನಮ್ಮ ಪೀರಿಯಡಲ್ಲಿ 40-50ಯಲ್ಲಿ ಇದೇ ಥರ. ಆವಾಗೆಲ್ಲ ಗಡಿಯಾರ ಇದ್ದಿರ್ಬೋದು, ಆದರೆ ಗಡಿಯಾರ ಪರ್ಚೇಸ್ ಮಾಡಲಿಕ್ಕೂ ದುಡ್ಡು ಬೇಕಲ್ಲ. ಆಯಿತಾ? ಇಲ್ಲಿ ನೋಡಿ, ಈಗ ನೀವು ನೇಟಿವ್ ಇದು ಹಾಕಬೇಕಾಗುತ್ತೆ. ಓಕೆ, ಇಲ್ಲಿದೆ. ಆಯಿತಾ? ಈ 74, 45, 13, 21 ನಾರ್ತ್, ಒಂದು ಈಸ್ಟ್, ನಾರ್ತ್, ಲಾಂಜಿಟ್ಯೂಡ್, ಲ್ಯಾಟಿಟ್ಯೂಡ್. ಓಕೆ ಅಂತ ಕೊಟ್ಟು ಕೂಡಲೇ ನಿಮಗೆ ಕುಂಡಲಿ ಬರ್ತದೆ. ಈಗ ಇಲ್ಲಿ ನೋಡಿ, ಲಗ್ನ 29 ಡಿಗ್ರಿ 03 ಆಮೇಲೆ ಗ್ರಹಗಳೆಲ್ಲ ನೋಡಿ 9 ಡಿಗ್ರಿ, 5 ಡಿಗ್ರಿ, 4 ಡಿಗ್ರಿ, ಆಯಿತಾ, 10 ಡಿಗ್ರಿ. ಲಗ್ನವೇ 29 ಡಿಗ್ರಿ ಇರುವಾಗ 29 to 29 30 ಡಿಗ್ರಿ ಆಗ್ತದೆ. ಸಿಂಹಲಗ್ನ 29 to 29. ಅದೇ ರೀತಿ 2. ಸೊ ಇದು ಎಲ್ಲಿ ಹೋಗ್ತದೆ? 29 to 29 ಅಂದರೆ ಈ 4 ಗ್ರಹಗಳು 11ನೇ ಮನೆ ಹೋಗ್ತವೆ. ಅಂದರೆ ಕೋಆರ್ಡಿನೇಟ್ಸಲ್ಲಿ 11 ಬರಲೇಬೇಕು ಅಂತ ನಾವು ಯೋಚನೆ ಮಾಡ್ಬೋದು. ಸೊ KP ನ್ಯೂ ಆಸ್ಟ್ರೋದಲ್ಲಿ ಇಲ್ಲಿಗ ಹಾಕಬೇಕು. ಓಕೆ, ಏನು ಇಲ್ಲಿ 74-45 74 45 ನಾರ್ತ್, 13 21 ಸಾರಿ 74-45 is east. ಓಕೆ, 13-21 is north. ಇಲ್ಲಿ ನೀವು ಬೇಕಾದರೆ ನ್ಯೂಮರಾಲಜಿಯಲ್ಲಿ ಇದು ಹಾಕ್ಬೋದು. ಒಂದು ಸಂಖ್ಯೆ ಹೇಳಿ ಅಂತ ಹೇಳಿ 100ರಲ್ಲಿ ಒಂದು ಸಂಖ್ಯೆ. ಸೊ ಯು ಕ್ಯಾನ್ ಸೇ 26 ಇಟ್ ಸೆಲ್ಫ್. ಆವಾಗ ನ್ಯೂಮರಾಲಜಿಗೆ ತಕ್ಕ ಒಂದು ಕುಂಡಲಿ ಬರ್ತದೆ. ಈಗ ನಮಗೆ ಕುಂಡಲಿ
ಕೆ ಪಿ ಕುಂಡಲಿಯನ್ನು ತೆಗೆದುಕೊಳ್ಳೋಣ. ನೋಡಿ, ಇಲ್ಲಿ ಸಬ್ಲಾರ್ಡ್ ಎಲ್ಲ ಬಂದಿದೆ. ವೀನಸ್, ಮರ್ಕ್ಯುರಿ, ಸ್ಯಾಟರ್ನ್. ನೋಡಿ ಇಲ್ಲಿ ಈಗ ನೀವು ಇದನ್ನು ತಗೊಳ್ಳಿ. ಇಲ್ಲಿ ಕೆ ಪಿ ಇದೆ ನೋಡಿ. ಫಸ್ಟ್ ಕಸ್ಪ್ ಮಾರ್ಸ್, ಸ್ಯಾಟರ್ನ್, ಸನ್. ಸ್ಯಾಟರ್ನ್, ಮರ್ಕ್ಯುರಿ, ಮಾರ್ಸ್, ಸನ್, ಸ್ಯಾಟರ್ನ್. ಸನ್, ಸ್ಯಾಟರ್ನ್, ಮಾರ್ಸ್. ಸ್ಯಾಟರ್ನ್, ಸನ್, ಸ್ಯಾಟರ್ನ್. ಈ ಥರ ಇದೆ. ಸೊ ಕೆ ಪಿ ನೀವು ಆಸ್ಟ್ರೋದಲ್ಲಿ ನೀವು ನೋಡಿದರೆ SBL ಸಬ್ಲಾರ್ಡ್, ವೀನಸ್, ಸನ್, ಸ್ಯಾಟರ್ನ್ ಸ್ವಲ್ಪ ಹೆಚ್ಚು ಕಡಿಮೆ ಬರ್ತದೆ ನೋಡಿ. ಅಯನಾಂಶ ನೀವು ನೋಡಬೇಕು 23, 7 ಪಾಯಿಂಟ್. ಸೊ ಜಗನ್ನಾಥ್ ಹೋರದಲ್ಲಿ ಅಯನಾಂಶ ಏನು ತಗೊಂಡಿದ್ದಾರೆ ಅಂತ ನೋಡೋಣ. ಇಪ್ಪತ್ತ್ಮೂರು 6, 42 ಇದೆ. 23, 6, 42 ಅಂದರೆ 7 ಆಯಿತು. ಹೌದಾ? ಸೊ ಇಲ್ಲಿ ಕೆ ಪಿ ಅಯನಾಂಶ ಏನು ನೋಡಿ. ಅಯನಾಂಶ ಕೃಷ್ಣಮೂರ್ತಿ ಹಾಕಿದ್ದೇವೆ. ಸೊ ಎಲ್ಲ ಕರೆಕ್ಟ್ ಇದೆ. 29 ಡಿಗ್ರಿ. ಓಕೆ. ಕೆ ಪಿ ಇದರಲ್ಲಿ ಲಗ್ನ ಎಷ್ಟಿದೆ? 120, 29, 02, 50 ಇದೆ ನೋಡಿ. 29, 02, 50. ಇಲ್ಲಿ 29, 03, 14. ಸನ್, ಮೂನ್ ಎಷ್ಟು? 5 ಡಿಗ್ರಿ 12 ಮಿನಿಟ್ಸ್. ಅದೇ ಕೆ ಪಿ ನೀವು ಅಸ್ಟ್ರೋದಲ್ಲಿ ಮೂನ್ ಎಷ್ಟು? 275, 11. 93 270, 5 ಡಿಗ್ರಿ 11 ಮಿನಿಟ್ಸ್. ಓಕೆ, 5 ಡಿಗ್ರಿ 11 ಮಿನಿಟ್ಸ್. ಇಲ್ಲಿ 5 ಡಿಗ್ರಿ 12, ಸೇಮ್ ಆಲ್ಮೋಸ್ಟ್ ನೋಡಿ 12. 5 ಡಿಗ್ರಿ 11 ಮಿನಿಟ್ಸ್ 51 ಅಂದರೆ 5 ಡಿಗ್ರಿ 12 ಮಿನಿಟ್ಸ್. ಪರ್ಫೆಕ್ಟ್, ಆಲ್ಮೋಸ್ಟ್ ಪರ್ಫೆಕ್ಟ್. ಸೂರ್ಯ ಎಷ್ಟು? 99, 45 ಅಂದರೆ 9, 3 90, 9 ಡಿಗ್ರಿ 45, 40, 9 ಡಿಗ್ರಿ 46, 09 ಇದೆ. ಓಕೆ, ಆಲ್ಮೋಸ್ಟ್ ಓಕೆ. ರಾಹು 10 ಡಿಗ್ರಿ 2 ನಿಮಿಷ. ಕೆ ಪಿ ನೀವು ಅಷ್ಟರಲ್ಲಿ ಎಷ್ಟಿದೆ? ರಾಹು ನೋಡಿ 280, 93 27 ಅಂದರೆ 10 ಡಿಗ್ರಿ 2 ನಿಮಿಷ ನೋಡಿ. ಕರೆಕ್ಟ್ ಇದೆ. ಹೌದಾ? 10 ಡಿಗ್ರಿ 2 ನಿಮಿಷ ನೋಡಿ, ಇಲ್ಲೇ ಇದೆ. ಸೊ ಆಲ್ಮೋಸ್ಟ್ ಎಲ್ಲ ಕರೆಕ್ಟ್ ಇದೆ. ಓಕೆ. ಸೊ ಆ ರೀತಿಯಾಗಿ ನೀವು ಇದು ತಗೊಳ್ಬೇಕು. ಈಗ ನಾನೊಂದು ಸಾಫ್ಟ್ವೇರಿಂದ ನಮ್ಮ ಸ್ನೇಹಿತನ ಮನೆ ಹೋಗಿ ಇದನ್ನು ತೆಗೆದುಕೊಂಡು ಬಂದಿದ್ದೇನೆ. ಕಸ್ಪೋನ್ ನೋಡಿ, ಮಾರ್ಸ್, ಸ್ಯಾಟರ್ನ್, ಮೂನ್ ಅಂತಿದೆ. ಇಲ್ಲಿ ಸಬ್ಲಾರ್ಡ್ ಮಾರ್ಸ್, ಸ್ಯಾಟರ್ನ್, ಮೂನ್. ಅದೇ ಜಗನ್ನಾಥ್ ಹೋರಾದಲ್ಲಿ ಏನಿದೆ? ಮಾರ್ಸ್, ಸ್ಯಾಟರ್ನ್, ಸನ್ ಇದೆ ಅಷ್ಟೇ. ಇದೊಂದು ನಿಮಗೆ ಡಿಫ್ರೆನ್ಸ್ ಹೇಳ್ತಾನೆ, ಆಮೇಲೆ ಗೊತ್ತಾಗುತ್ತೆ ನಿಮಗೆ. ಆಯಿತಾ? ಈಗ ಸದ್ಯಕ್ಕೆ ನಾವು ಇದನ್ನು ತೆಗೆದುಕೊಳ್ಳೋಣ. SBL ಇಲ್ಲಿ ಕೆಳಗಡೆ ಒಂದು ಟೇಬಲ್ ಮಾಡಿಬಿಟ್ಟು ನೋಡಿ, ಮಾರ್ಸ್, ಸ್ಯಾಟರ್ನ್, ಮೂನ್ ಮೇಲ್ಗಡೆ ಹಾಗೆ ಇದೆಯಲ್ಲ. ಮೇಲ್ಗಡೆ ಏನಿದೆ ನೋಡೋಣ. ಮಾರ್ಸ್, ಸ್ಯಾಟರ್ನ್, ಮೂನ್. ಕರೆಕ್ಟ್. ಸ್ಯಾಟರ್ನ್, ಮಾರ್ಸ್, ಸ್ಯಾಟರ್ನ್, ಸ್ಯಾಟರ್ನ್, ಮಾರ್ಸ್, ಸ್ಯಾಟರ್ನ್. ಎಸ್. ಸೊ ಪರ್ಫೆಕ್ಟ್ ಇದೆ. ಈ ರೀತಿಯಾಗಿ SBL ಬರ್ಕೊಳ್ಳಿ. ಇದಕ್ಕೆ ಸ್ಟಾರ್ ಲಾರ್ಡ್ ಆ್ಯಂಡ್ ಸಬ್ ಲಾರ್ಡ್ ನೀವು ಇಲ್ಲಿ ನೋಡಿ ಬರ್ಕೊಳ್ಳಿ. ಎಲ್ಲಿ? ಈ ಪ್ಲಾನೆಟರಿ ಪೊಸಿಷನ್ನಲ್ಲಿ ನೋಡ್ಕೊಳ್ಳಿ. ಓಕೆ. ಸೂರ್ಯನಿಗೆ ಸ್ಟಾರ್ ಲಾರ್ಡ್ ಇಸ್ ಸ್ಯಾಟರ್ನ್, ಸಬ್ ಲಾರ್ಡ್ ವೀನಸ್.
ಚಂದ್ರನಿಗೆ ಸನ್ ಮರ್ಕ್ಯುರಿ, ಮಂಗಲ್ನಿಗೆ ಸ್ಯಾಟರ್ನ್, ಮರ್ಕ್ಯುರಿಗೆ ಸ್ಯಾಟರ್ನ್ ವೀನಸ್. ಸೊ ಅದನ್ನು ಇಲ್ಲಿ ಬರಿತಾ ಹೋಗಿ. ಕೋಆರ್ಡಿನೇಟ್ಸ್ ನೀವು ಹೇಗೆ ಮಾಡಬೇಕು ನೋಡಿ. ಸ್ಯಾಟರ್ನ್ ಇದು ಕಸ್ಪ್ 2, ಕಸ್ಪ್ 4, ಕಸ್ಪ್ 6, ಕಸ್ಪ್ 8, ಕಸ್ಪ್ 10, ಕಸ್ಪ್ 12 ಇದೆ. ಇದು ಕೋಆರ್ಡಿನೇಟ್ಸ್. ಸೊ ಸ್ಯಾಟರ್ನಿಗೆಲ್ಲ ಕಾಪಿ ಪೇಸ್ಟ್. ಮಂಗಲ್ ನೋಡಿ ಇಲ್ಲಿದೆ. ಮಂಗಲ್ 1, 5, 1, 5 ಓನ್ಲಿ. ಸೂರ್ಯ 7, ಇಲ್ಲಿ 7 ನೋಡಿ, 7 ಆ್ಯಂಡ್ 11 ಸನ್. ರಾಹುಗೆ 9 ಇದೆ ನೋಡಿ, ರಾಹು 9 ಇದ್ದಾನೆ. ಕೇತು ಲೊಕೇಶನ್ 11th ಹೌಸಲ್ಲಿದೆ. ನೀವು ಜಗನ್ನಾಥ್ ಹೋರಲ್ಲಿ ನೋಡಿ, ಕೇತು ಎಲ್ಲಿದ್ದಾನೆ? ಭಾವಕುಂಡಲಿಯಲ್ಲಿ 11th ಹೌಸ್ ಕೇತು. ಅರ್ಥ ಆಯ್ತಾ? ಸೊ ಆಮೇಲೆ ನೀವು ಕೋಆರ್ಡಿನೇಟ್ಸ್ ಎಲ್ಲ ಹಾಕ್ತಾರೆ. ಆವಾಗ ಮಂಗಲ್ ಸ್ಯಾಟರ್ನ್ ಅಂದರೆ ಇದು 2, 4, 6, 8, 10, 12. 2, 4, 6, 8, 10, 12. ಈ 1, 5 ಯಾಕೆ ಬರೋದಿಲ್ಲ ಅಂದರೆ 2 ಹಾಕಿದ ಮೇಲೆ 1 ಬರೋದಿಲ್ಲ. ಯಾಕಂದರೆ 1 ಈಸ್ 12th ಹೌಸ್, 12th ಪ್ಲೇಸ್, 12ನೇ ಮನೆ, ವ್ಯಯಸ್ಥಾನ. 5 4 ಹಾಕಿದ್ದೇನೆ, ಅದರಿಂದ 4, 5ಕ್ಕೆ ವ್ಯಯಸ್ಥಾನ. ಓಕೆ. ಸೊ 6 ಹಾಕಿದರೆ 6ಕ್ಕೆ 5 ವ್ಯವಸ್ಥಾನ. 5 ಹಾಕಿದ ಮೇಲೆ 6 ಬೇಡ, 6 ಹಾಕಿದ ಮೇಲೆ 5 ಬೇಡ, ತಿಳ್ಕೊಳ್ಳಿ. ಸೊ ಅದರಿಂದ 2, 4, 6, 8, 10, 12 ಈಸ್ ಪರ್ಫೆಕ್ಟ್. ಸೊ ಅದೇ ಥರ ಶನಿಗೆ ಎಲ್ಲ ಕಡೆ ಕಾಪಿ ಪೇಸ್ಟ್ ಮಾಡಿ ನೋಡಿ, ಎಷ್ಟು ಶನಿ ಇದೆ ನೋಡಿ. ಆದರೆ ಇಲ್ಲಿ ಎಲ್ಲೆಲ್ಲ ಶನಿ ಇದೆಯೋ ಅಲ್ಲಿ 2, 4, 6, 8 ಅಂದರೆ 3ನೇ ಮನೆ, 9ನೇ, 11ನೇ ಮನೆ ಅಲ್ಲ, 9ನೇ ಮನೆ ಮಾತ್ರ ಡಿಫ್ರೆಂಟ್ ಪ್ಯಾರಾಮೀಟರ್ಸ್. 3ನೇ ಮನೆಗೆ 4, 8, 12 ಹಾಕ್ಬೋದು ನೀವು. ಓಕೆ. ಇಫ್ ದೇ ಆರ್ ಲಾಜಿಕ್ 4, ನೀವು 4, 8, 12 ಹಾಕ್ಬೋದು, ಲಾಜಿಕಲ್ ಥಿಂಕಿಂಗ್ ಏನಾದ್ರು ಇದ್ದರೆ. ಇಲ್ಲ ಅಂದರೆ 3, 7, 11 ಹೆಚ್ಚಾಗಿ ಶಾರ್ಟ್ ಟ್ರಾವೆಲ್ಸ್ ಮಾಡ್ತಾ ಇರ್ತಾರೆ. ಓಕೆ. ಫ್ಯಾಮಿಲಿ ಓರಿಯೆಂಟೆಡ್, ಪ್ರಾಫಿಟ್ ಓರಿಯೆಂಟೆಡ್, ಹೆಚ್ಚು ಖರ್ಚು ಮಾಡೋದಿಲ್ಲ ಅಂತ ಇದ್ದರೆ 3, 7, 11 ಇಸ್ ಗುಡ್. ಅದೇ ಥರ 9th ಹೌಸ್, ಯು ಕ್ಯಾನ್ ಟೇಕ್ 3, 9. ರಾಹು ಮೂನ್. ಬಟ್ ಇಲ್ಲಿ ಆಸ್ ಪರ್ ಸಮ್ ಸಾಫ್ಟ್ವೇರ್ ಇಟ್ ಈಸ್ ಸಮಥಿಂಗ್ ಡಿಫರೆಂಟ್. ಇಲ್ಲಿ ನೋಡಿ, ಈ 3ನೇ ಮನೆ ಮತ್ತು 9ನೇ ಮನೆ ಚೇಂಜ್ ಇದೆ. ಅಲ್ಲಿ ರಾಹು ಬಂದಿದ್ದಾನೆ, ಮೂನ್ ಬದಲಿಗೆ ಸನ್ ಬಂದಿದ್ದಾನೆ. ಅಲ್ಲಿ ಮಂಗಲ್ ಬಂದಿದ್ದಾನೆ, ಸನ್ ಬಂದಿದ್ದಾನೆ. ಸೊ ಆದ್ದರಿಂದ ಮಂಗಲ್ ಪ್ಯಾರಾಮೀಟರ್ ಬೇರೆ, ಸನ್ ಪ್ಯಾರಾಮೀಟರ್ ಬೇರೆ. ಸನ್ ಪ್ಯಾರಾಮೀಟರ್ ಎಷ್ಟಿದೆ ನಿಮಗೆ ಗೊತ್ತಿದೆ, 7, 11. ಮಂಗಲ್ ಪ್ಯಾರಾಮೀಟರ್ ಎಷ್ಟಿದೆ? 1 and 5 ನೋಡಿ. ಆದ್ದರಿಂದ ಅದು ಚೇಂಜ್ ಆಗಿದೆ. ಇಲ್ಲಿ ಮಂಗಲ್ ಸನ್, 3ನೇ ಮನೆಯಲ್ಲಿ ಸನ್. ಓಕೆ. ಸನ್ ಇದೆ ಅಲ್ಲಿ, 7, 11 ಇದೆ. ಸೊ ಈ ರೀತಿಯ ನೀವು 2, 4, 6, 8 ಎಷ್ಟು ಕಡೆ 2, 4, 6, 8. ಹಾಗಾದರೆ ಇದು ಏನು ತೋರಿಸ್ತದೆ ಅಂದರೆ, ಸಪೋಸ್ ಇಫ್ ದೇ ಆರ್ ಇನ್ graduate, if they have done, if the native has done graduation or post graduation, definitely either an IAS officer, government department, or maybe a head of the department. 2, 4, 6, 8. See, why I am telling is 2, 4, 6, 8, 10, 12. 2ರಿಂದ 4 ಅಂದರೆ 3ನೇ ಮನೆ. 3 ಮನೆಗಳ ನಂತರ 4ನೇ ಮನೆ. 4ರಿಂದ 6 ಮತ್ತೆ 3. 4, 5, 6. 6, 7, 8 ನೋಡಿ. 3 ಏನು? 3 ಅಭಿವೃದ್ಧಿ. 2ಕ್ಕೆ 3. 2ನೇ ಮನೆಗೆ 2ನೇ ಮನೆ, 3ನೇ ಮನೆ ಬರುತ್ತೆ. ಅಂದರೆ ಧನಸ್ಥಾನಕ್ಕೆ ಧನಸ್ಥಾನ. 3ನೇ ಮನೆ ಅನ್ನೋದು ಸಿಬ್ಲಿಂಗ್ಸ್ ಹೌಸ್. 3ನೇ ಮನೆ ಒಂದು ನೆರೆಹೊರೆಯವರ ಮನೆ. 3ನೇ ಮನೆ ಅನ್ನೋದು ಕಮ್ಯುನಿಕೇಷನ್ ಹೌಸ್. ಕಮ್ಯುನಿಕೇಷನ್ ಅಂದರೆ ಬರೀ ಮಾತಲ್ಲ, ವಾಣಿ ಅಂದರೆ 2ನೇ ಮನೆ. ಕಮ್ಯುನಿಕೇಷನ್ ರೈಟಿಂಗ್ ಕೂಡ ಬರ್ತದೆ. ಒಳ್ಳೆ
ಸೂರ್ಯ 3ನೇ ಮನೆಯಲ್ಲಿ ಇದ್ದರೆ ಒಳ್ಳೆ, ಈಸ್ ಎ ಗುಡ್ ರೈಟರ್. ಸೂರ್ಯ ಅಧಿಪತಿ ಆದರೂ ಸಾಕು. ಈಗ ನನ್ನ ಇದರಲ್ಲಿ ಮಿಥುನ ಲಗ್ನ 3ನೇ ಮನೆ ಅಧಿಪತಿ ಸೂರ್ಯ 4ರಲ್ಲಿದ್ದಾನೆ. ಅದು ಉಚ್ಚ ಭಾವಕುಂಡಲ್ಲಿ ಉಚ್ಚ ಬುಧನ ಜೊತೆಗಿದ್ದಾನೆ. ಸೊ ಐ ಆಮ್ ಎ ಗುಡ್ ರೈಟರ್. ನನ್ನ ಜ್ಯೋತಿಷ್ಯದ ರಿಪೋರ್ಟ್ಗಳನ್ನು ನೋಡ್ಬೋದು, ಕತೆ ಬರೆದಾಗ ಬರಿತಾ ಇರ್ತಾನೆ. 24 ಕಥೆಗಳನ್ನು ಬ್ಲಾಗಲ್ಲಿ ಹಾಕಿದ್ದೇನೆ. ಕೆಲವು ಈಗೆಲ್ಲ ಡಿಲೀಟ್ ಮಾಡಿದ್ದೇನೆ, ಕೆಲವುದೆಲ್ಲ. ಓಕೆ, ನನ್ನ ತಂದೆ ಬಗ್ಗೆ ಸದಿ ಮಾಸ್ಟರ್ ಕಿರುಕತೆ 47 ಪೇಜ್ ಬರೆದಿದ್ದೇನೆ. ಯಾತಕ್ಕೆ? ಕಮ್ಯುನಿಕೇಷನ್ ಇಸ್ ಗುಡ್. ಓದಿದವರೆಲ್ಲ ಭಾಳ ಚೆನ್ನಾಗಿ ಬರೆದಿದೆ ಮಾರ. ಸೊ ಇಲ್ಲಿ 2, 2ಕ್ಕೆ 4, 4ಕ್ಕೆ 6. ಇದು ಔಟರ್ ಲೈಫ್ ಅಂತ ಕೆಲವರು ಪ್ರಿಡಿಕ್ಟ್ ಮಾಡೋದುಂಟು. ನಿಮ್ಮ ಔಟರ್ ಲೈಫ್ ಹೇಗಿರುತ್ತೆ, ನಿಮ್ಮ ಇನ್ನರ್ ಲೈಫಿಗೇನು? 1, 3, 5, 7, 9, 11. 1, 3, 5, 7, 9, 11 ಈ ಪ್ಯಾರಾಮೀಟರ್ ಕೊಟ್ಟು ನಾನು ಇನ್ನೊಂದು ವಿಡಿಯೋ ಮಾಡ್ತೇನೆ. ಅದರಿಂದ ನೀವು 12 ಭಾವಗಳ ಬಗ್ಗೆ ಪ್ರಿಡಿಕ್ಷನ್ ಕೊಡ್ಬೋದು. ಒಂದು ಮನೆಯ ಕಾರಕತ್ವ ಏನು? ಮೊದಲ ಸಿಗ್ನಿಫಿಕೆನ್ಸ್ ಆಫ್ ವಾಟ್ ಈಸ್ ದ ಸಿಗ್ನಿಫಿಕೇಟರ್ಸ್ ಆಫ್ ಫಸ್ಟ್ ಹೌಸ್. ಫಸ್ಟ್ ಹೌಸ್ ಈಸ್ ನಥಿಂಗ್ ಬಟ್ ಪರ್ಸನಾಲಿಟಿ, ಕ್ಯಾರೆಕ್ಟರ್, ನಿಮ್ಮ ನೇಚರ್, ನಿಮ್ಮ ಬಣ್ಣ, ನಿಮ್ಮ ಬ್ರೈನ್, ಹೆಡ್, ತಲೆ. ಓಕೆ, ನಿಮ್ಮ ಆರೋಗ್ಯ, ಹೆಲ್ತ್. ಇದ್ರ ಬಗ್ಗೆ 1ನೇ ಮನೆ. 2ನೇ ಮನೆ ಬಗ್ಗೆ ಫೈನಾನ್ಸ್, ಫ್ಯಾಮಿಲಿ, ಸಂಸಾರ, ಮಾತು, ವಾಣಿ, ಇದೆಲ್ಲ. ಆಮೇಲೆ ಊಟ, ತಿನ್ನುವುದು, ಮುಖ, ಫೇಸ್. 1ನೇ ಮನೆ ತಲೆ ಆದರೆ 2ನೇ ಮನೆ ಫೇಸ್, ಮುಖ. 3ನೇ ಮನೆ ಶೌಲ್ಡರ್ಸ್, ನೇಬರ್ಸ್. ಓಕೆ, 3ನೇ ಮನೆ ಅಭಿವೃದ್ಧಿ, ಪ್ರಾಸ್ಪೆರಿಟಿ, ಶಾರ್ಟ್ ಟ್ರಾವೆಲ್ಸ್, ಕಮ್ಯುನಿಕೇಷನ್, ಕಾಂಪಿಟಿಷನ್. 4ನೇ ಮನೆ ಹೌಸ್, ಪ್ರಾಪರ್ಟೀಸ್, ಮದರ್, ಹೈಸ್ಕೂಲ್ ಎಜುಕೇಷನ್, ವೆಹಿಕಲ್ಸ್, ಹ್ಯಾಪಿನೆಸ್, ಹೌಸ್ ಹ್ಯಾಪಿನೆಸ್, ಹೋಮ್ ಹ್ಯಾಪಿನೆಸ್. ಇದು 4ನೇ ಮನೆ. 5ನೇ ಮನೆ ಚಿಲ್ಡ್ರನ್, ಪೂರ್ವ ಪುಣ್ಯ ಸ್ಥಾನ, ಹೈಯರ್ ಎಜುಕೇಷನ್. ಅದು ಕೂಡ ಒಂದು ರೀತಿಯಲ್ಲಿ ಕ್ರಿಯೇಟಿವಿಟಿ. ಮೂನ್, ಮರ್ಕ್ಯೂರಿ ಇದ್ದರೆ ಈಸ್ ಎ ಗುಡ್ ಕ್ರಿಯೇಟರ್. ನನ್ನ ಇದರಲ್ಲಿದೆ, ಕ್ರಿಯೇಟಿವಿಟಿ ಚೆನ್ನಾಗಿದೆ ಅಂತ ಹೇಳ್ತಾರೆ. ಮೂನ್ ಆ್ಯಂಡ್ ವೀನಸ್ ಆ್ಯಂಡ್ ಮರ್ಕ್ಯೂರಿ ಟುಗೆದರ್ ಇನ್ 5th ಹೌಸ್. 6th ಹೌಸ್ ಈಸ್ ಕ್ಯಾರಿಯರ್, ಋಣ, ರೋಗ, ರಿಪು. ಸಪೋಸ್ 6th ಹೌಸ್ ಈಗ 2, 6 ನೋಡಿ, 6 ಬಂದರೆ ದೇ ಕ್ಯಾನ್ ಸ್ಟಾರ್ಟ್ ದೇರ್ ಕ್ಯಾರಿಯರ್. ಪ್ರೊಫೆಷನ್ ಈಸ್ ಡಿಫ್ರೆಂಟ್. 10ನೇ ಮನೆ ವೃತ್ತಿ, ಬ್ಯಾಂಕ್ ಉದ್ಯೋಗ ಅಥವಾ ಯಾವುದು ಮ್ಯಾನೇಜರ್ಗಿದೆಯಾ, ಕ್ಲರಿಕಲ್ ಉದ್ಯೋಗನ. 6ನೇ ಮನೆ ಒಂದು ಕ್ಯಾರಿಯರ್, ಡೈಲಿ ರುಟೀನ್. ಇಫ್ ಯು ಆರ್ ಡೈಲಿ ರುಟೀನ್ಸ್ ಆರ್ ಗುಡ್. ರಣವೀರ್ ಅಲಹಾಬಾದಿ ಅಂತೇಳಿ ಒಬ್ಬ ಇದ್ದಾನೆ, ಈಸ್ ಪಾಡ್ಕಾಸ್ಟ್ ಇದರಲ್ಲಿ ಮಾಡ್ತಾ ಇರ್ತಾನೆ. ಅವೊಂದು ಡೈಲಿ ರುಟೀನ್ಸ್ ಆರ್ ವೆರಿ ಗುಡ್. ದಟ್ ಇಸ್ ಈಸ್ ಶೈನಿಂಗ್. ಓಕೆ, ಅರುಣ್ ಪಂಡಿತ್ 5th house is occupied by Venus. So he's a education wise. He's a good astrologer. He learns astrology, he delivers astrology. Mine is also like that. I learn astrology and I deliver. I never used to keep that knowledge with me. I used to immediately see, ಇದು 1 ತಿಂಗಳ ಪ್ರಿಪರೇಷನ್. ಇದನ್ನು ನಾನು ಟುಡೇ ಐ ಹ್ಯಾವ್ ಕಂಪ್ಲೀಟೆಡ್ ಮೈ ರಿಸರ್ಚ್ ವರ್ಕ್. ದಟ್ ಮೀನ್ಸ್ ವಾಟ್ ಎವರ್ ಐ ಹ್ಯಾವ್ ಡನ್, ಇದು ನಿಮಗೆ ಕರೆಕ್ಟ್ ಬರಬೇಕಾದ್ರೆ ಏನಾಗಬೇಕಂದ್ರೆ, ಒಂದು ಸಾಫ್ಟ್ವೇರಿಂದ ಇನ್ನೊಂದು ಸಾಫ್ಟ್ವೇರಿಗೆ ನೀವು ಇದು ಮಾಡಿದಾಗ ಚೇಂಜಸ್ ಇದ್ದೇ ಇರುತ್ತೆ. ಅದರಿಂದ ಫಸ್ಟು ನೀವು ಬರ್ತ್ ಟೈಮ್ ರೆಕ್ಟಿಫಿಕೇಷನ್ ಯು ಹ್ಯಾವ್ ಟು ಡೂ ಇಟ್. ಓಕೆ, ನೀವು ಅಯನಾಂಶ ನೋಡ್ಬೇಕು. ಒಂದು ಕಡೆ ಲಹರಿ ಕೊಟ್ಕೊಂಡು ಇನ್ನೊಂದು ಕಡೆ ಕೃಷ್ಣಮೂರ್ತಿ ಕೊಟ್ಟರೆ ಆಗೋದಿಲ್ಲ. ಕೃಷ್ಣಮೂರ್ತಿ ಪದ್ಧತಿಯಲ್ಲಿ ಆಲ್ವೇಸ್ 7 minutes 6 to 7 minutes ಡಿಫರ್ ಬರುತ್ತೆ. ಅಯನಾಂಶ ಒಂದೇ ಇರಬೇಕು. ಅಯನಾಂಶದಲ್ಲಿ ಕೂಡ ಚೇಂಜ್ ಮಾಡಿದರೂ ಹೋಯ್ತು. ಲಹರಿ ಅಯನಾಂಶ ಹಾಕ್ಕೊಂಡು ಇಲ್ಲಿ ಕೃಷ್ಣಮೂರ್ತಿ ಅಯನಾಂಶ ಹಾಕ್ಕೊಂಡು ಹೋಯ್ತು. ಎಲ್ಲ ನೋಡಬೇಕು. ಲಾಂಜಿಟ್ಯೂಡ್, ಲ್ಯಾಟಿಟ್ಯೂಡ್, ಪ್ಲೇಸ್ ನೋಡ್ಬೇಕು ಕರೆಕ್ಟಾಗಿ. ಒಂದು ಕಡೆ ನೀವು 74, 49,
55 ಸೆಕೆಂಡ್ ಹಂಗೆಲ್ಲ ಹಾಕಿದರೆ ಎರಡೂ ಒಂದೇ ಇರಬೇಕು. ಇಲ್ಲಿ ಅಯನಾಂಶ ಎಷ್ಟು, ಇದು ಲಾಂಜಿಟ್ಯೂಡ್ ಲ್ಯಾಟಿಟ್ಯೂಡ್ ಎಷ್ಟಿದೆ ನೋಡಿ. ಇಲ್ಲಿ ಲಾಂಜಿಟ್ಯೂಡ್ ಲ್ಯಾಟಿಟ್ಯೂಡ್ ನೀವು ಹೋದರೆ ನೋಡಿದರೆ ಇಲ್ಲಿ ಕೀ ಇನ್ಫಾರ್ಮೇಷನ್ ಅಲ್ಲಿ ಹೋಗಿ ಇಲ್ಲಿ ನೋಡಿ, ಯಾವುದು ಉಡುಪಿ. ಓಕೆ, ಉಡುಪಿ ಲಾಂಜಿಟ್ಯೂಡ್ ಎಷ್ಟು, 74 ಈಸ್ಟ್ 45 ಮಿನಿಟ್ಸ್, 13 ನಾರ್ತ್ 21 ಮಿನಿಟ್. ಓಕೆ, ಸೆಕೆಂಡ್ ಇಲ್ಲ ಅಲ್ಲಿ. ಈ ಸೆಕೆಂಡನ್ನು ಚೇಂಜ್ ಮಾಡಿದರೆ ನಿಮಗೆ ಇಲ್ಲಿ ನಿಮಗೊಂದು ಹೇಳ್ತೇನೆ ನಾನು. ಇಲ್ಲಿ ನೋಡಿ, SSL ಅಂದರೆ ಸಬ್ ಲಾರ್ಡ್ ವಿಲ್ ಚೇಂಜ್. ಇಲ್ಲಿ ನೋಡಿ, ಸಬ್ ಲಾರ್ಡ್ ಚೇಂಜ್ ಆಗಬೇಕಾದ್ರೆ ನೀವು ಸೆಕೆಂಡ್ಸನ್ನು ಚೇಂಜ್ ಮಾಡಿ. ಓಕೆ, ಒಂದು 5-6 ಸೆಕೆಂಡ್ ಚೇಂಜ್ ಮಾಡಿ ಕೂಡ ಇದೆಲ್ಲ ಚೇಂಜ್ ಆಗ್ತಾ ಇರುತ್ತೆ. ದಟ್ ಈಸ್ ಹೌ ಯು ಹ್ಯಾವ್ ಟು ಡೂ ಇಟ್. ಓಕೆ, ಸೊ ಇಲ್ಲಿ ಈಗ ನೀವು ಇದನ್ನು ಹಾಕಿದ್ರಿ, ನಿಮಗೆ ಎಲ್ಲ ಕರೆಕ್ಟಾಗಿ ಬಂತು. ಪ್ಲ್ಯಾನೆಟ್ರಿ ಪೊಸಿಷನ್ ಹಾಕಬೇಕಾದ್ರೆ ಇದು ತಗೊಳ್ಳಿ, ಸನ್, ಮೂನ್, ಮಾರ್ಸ್ ತಗೊಂಡ್ಬಿಟ್ಟು ಅದಕ್ಕೆ STL ಆ್ಯಂಡ್ SBL ಹಾಕಿ ನಿಮಗೆ ಪ್ರತಿಯೊಂದು ಪ್ಲ್ಯಾನೆಟ್ರಿ ಎಷ್ಟೆಷ್ಟಿದೆ. ಶನಿ 2, 4, 6, 8, 10, 12. ಇದು ಯಾಕೆ ಹೆಲ್ಪ್ ಆಗ್ತದೆ ಅಂದರೆ ದಶಾಭುಕ್ತಿ. ಈಗ ನನ್ನದು ಮರ್ಕ್ಯೂರಿ ದಶಾ ನಡೀತದೆ. ಮರ್ಕ್ಯೂರಿ ದಶಾ ಭುಕ್ತಿ ಯಾವುದು, ಈಗ ಇವರದ್ದೇ ನೋಡೋಣ. ಲೆಟ್ ಅಸ್ ಸಿ ವಾಟ್ ಈಸ್ ದ ದಶಾ. ನೋಡಿ, ದಶಾ ಈಸ್ ಸ್ಯಾಟರ್ನ್. ಸ್ಯಾಟರ್ನ್ ದಶಾ ಜುಪಿಟರ್ ಭುಕ್ತಿ. ಸ್ಯಾಟರ್ನ್ ದಶಾ ಜುಪಿಟರ್ ಭುಕ್ತಿ, ಹೌದಾ? ಇಲ್ಲಿ ಸ್ಯಾಟರ್ನ್ ದಶಾ ಜುಪಿಟರ್ ಭುಕ್ತಿ ಅಂದರೆ ಸ್ಯಾಟರ್ನ್ ನೋಡಿ ಎಷ್ಟು, 2, 4, 8, 6, 8, 10, 12. ಜುಪಿಟರ್ 3, 11. ಓಹ್, ಬ್ಯೂಟಿಫುಲ್. 2, 4, 6, 8, 10, 12 is except 8 ಬಿಡಿ. 8 is actually showing some. 8th house is for death. 8th house is for deep. 8th house is for negative thinking. Okay. ಆದರೆ 3 and 11 ನೋಡಿ, 3 is already I told you ಅಭಿವೃದ್ಧಿ ಕಾರಕ. 11 is profit, friends. So Saturn Dasha Jupiter Bhukti. In the Kundali, if you look at the Kundali, you see here Saturn is in second house, Lagnad in the second house, and 3 and 11. So if you go to Bhava Kundali, 3 and 11, see, profit, Jupiter, 5th house, Lord, and 8th house. 5th house is Pura Punya. Jupiter is in Bhagyasthan. Okay. Jupiter in the Saturn 5th house. So you have to see all these things. That means Dasha Bhukti is doing very good. You need not have to tell. See, this up to 2025, September 24, it is very, very good. Afterwards, Mercury Dasha will start. Comments. Mercury Dasha starts. Mercury. Let us see what is the Mercury Dasha means. What is the Mercury? 1 and 5. Lagna, Bhava and Aidnya Bhava. Pura Punyasthan. 1 and 5. Mercury is good. Mercury, Rahu. Again, Rahu coordinates in 9. Mercury, the Dasha, Rahu Bhukti. Again, 1, 5, 9. It's good. After Rahu, Jupiter. See, 1, 5, 3, 11. That is also good. 1, 3, 5, 11. Very good. Then again, after Jupiter, Venus. So Venus is 5, 6, 2. Mercury is 4, 8, 12. Oh, Mercury is 4, 8, 12, not 1, 5. But that's Mars. Mercury is 4, 8, 12. 4th house, 8, 12. And Venus is 5, 6, 12. So 4, you can see 4, 6, 8, 12. 4, 6, 8, 12.
Like that, Dasha Bhukti, you have to predict like that. 4-8, Mercury is 482, Bhukti is 482. 4 is happiness at home, 8 is, I already told you, it's a house of secret, insurance, gratuity, diseases, and 12 is expenditure, hospitalization, all these things. Maybe, because there is a possibility. If you look at the ನೋಡಿ ಇಲ್ಲಿ ನೋಡಿದರೆ ನಿಮ್ಗೇನು ಅನಿಸುತ್ತೆ, ಮರ್ಕ್ಯೂರಿ ಇಸ್ ಇನ್ 12th house, ದರ್ ಇಸ್ ಎ ಎಕ್ಸ್ಪೆಂಡಿಚರ್ ಸಿ ಮೇ ಗೆಟ್ ಎಕ್ಸ್ಪೆಂಡಿಚರ್ ಮೋರ್. ಓಕೆ, ಈ ರೀತಿಯಾಗಿ ನೀವು ದಶಾಭುಕ್ತಿನೂ ಇದು ಮಾಡಲಿಕ್ಕೆ ಈ ಪ್ಲಾನೆಟರಿ ಪೊಸಿಷನ್ಸ್ ಇಸ್ ಮೋಸ್ಟ್ ಯೂಸ್ಫುಲ್. ಕಸ್ಪು ನಿಮಗೆ ನೋಡಬೇಕಾದ್ರೆ ಈಗ ಮದುವೆ ವಿಚಾರವಾಗಿ ಯಾರಿಗಾರು ಅಥವಾ ಮಕ್ಕಳ ಬಗ್ಗೆ ಹೇಗಿದ್ದಾರೆ ಅನ್ನೋದಕ್ಕೆ 5ನೇ ಭಾವ ನೋಡಬೇಕು. ಈ ಮದುವೆಗೆ 2ನೇ ಭಾವ, 7ನೇ ಭಾವ, 11ನೇ ಭಾವ ನೋಡಬೇಕು. ಓಕೆ, ಮಕ್ಕಳ ಇದಕ್ಕೆ 5ನೇ ಭಾವ ನೋಡಬೇಕು. 5th house ಹೇಗಿದೆ ಅದಕ್ಕೆಲ್ಲ ಕೋಆರ್ಡಿನೇಟ್ಸ್ ನೋಡಬೇಕು. 2, 4, 6, 8, 10, 12. ಅದಕ್ಕೆ ಲಗ್ನ ಭಾವ ಇಂಪಾರ್ಟೆಂಟ್. ಲಗ್ನ ಭಾವ ಎಲ್ಲದಕ್ಕೂ ಜೋಡಣೆ ಮಾಡ್ತಾ ಇರಬೇಕಾಗುತ್ತೆ. ಓಕೆ, ಸೊ ಪ್ರೊಫೆಷನ್ ನೋಡಬೇಕಾದ್ರೆ 6ನೇ ಭಾವ ಕ್ಯಾರಿಯರ್, ಆಮೇಲೆ 10ನೇ ಭಾವ. ಇಲ್ಲಿ 6ನೇ ಭಾವ 2, 4, 6, 8, 10, 10. ಸೊ ವೆರಿ ಗುಡ್. ವಾಟ್ ಎವರ್ ದ ನೇಟಿವ್ ಈಸ್ ಡೂಯಿಂಗ್, ಇಟ್ ಈಸ್ earning very good name, fame, everything. Okay, with this let me close this KP system with the detailed analysis. Thank you very much. God bless you.